ಸರ್, ನಾನು ಇಂಥವ್ರನ್ನ ನಂಬಿ ಕೆಟ್ಟೋದೆ. ನಾನು ನಂಬಿಕೆ ಇಟ್ಟಿದ್ದೆ ಅವ್ರ ಮೇಲೆ, ನಷ್ಟ ಆಗೋಗಿದೆ. ಮನುಷ್ಯ ನಂಬದೆ ಹೇಗೆ ಸರ್ ಇರೋದು ಅಂದರೆ ಅಂಧಃಪತನ ಕೆಳಗಡೆ ಹಾಕಿ ಬಿಟ್ಬಿಡುತ್ತೆ. ಇಡೀ ನಿಮ್ಮ ಕುಟುಂಬ ನಾಳೆ ನರಳುವಂತಾಗುತ್ತೆ, ಸಫರ್ ಆಗುತ್ತೆ. ಕರಾರಿನ ಕಾನೂನು ಅಂದರೆ ಏನು? ಕಾಂಟ್ರಾಕ್ಟ್ ಆಫ್ ಲಾ. ಖಾಲಿ ಪೇಪರಲ್ಲಿ ಕರಾರು ಪತ್ರ ಅಂತ ಹೇಳಿ ನನಗೆ ಬರೆದು ಕೊಟ್ಟಿದ್ದಾರೆ ಸರ್. ಕರಾರು ಮಾಡುವಲ್ಲಿ ವಹಿಸಬೇಕಾದಂತಹ ಕಾನೂನಾತ್ಮಕ ಒಂದು ಚಿಂತನೆಗಳು ಹಾಗೂ ಒಂದು ಅಂಶಗಳನ್ನು ನೀವು ಪರಿಗಣಿಸದೇ ಹೋದರೆ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಾನೂನಿನ ಒಂದು ಸಲಹೆಗಳು ಏನಾದರೂ ಬೇಕಾಗಿದ್ದರೆ ಹಾಗೂ ಕೇಸುಗಳು ನಡೆಸಬೇಕೋ ಅಥವಾ ಇನ್ನಿತರ ಕಾನೂನಿನ ವ್ಯಾಜ್ಯಗಳಿಗಾಗಿ ಭೇಟಿ ಮಾಡಬೇಕು ಅಂತ ಇದ್ದರೆ ನೀವು ನನ್ನಿಂದಲೇ ಸೇವೆ ಬೇಕಾಗಿದ್ದೇ ಆದಲ್ಲಿ ಮಾತ್ರ ನೀವು ಈ ವಿಡಿಯೋದ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ಆ ಒಂದು ಗ್ರೂಪ್ ವೆಬ್ಸೈಟ್ ಏನಿದೆ ನಮ್ಮ ಕಂಪನಿದು, ಅಲ್ಲಿ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಬಂದುಬಿಡ್ತೇನೆ. ನೋಡಿ, ಸಾಕಷ್ಟು ಕಕ್ಷಿದಾರರನ್ನು ನಾನು ನೋಡ್ತಾ ಬಂದಿದ್ದೇನೆ. ಎಲ್ಲರೂ ಕೂಡ ಹೇಳೋದು ಒಂದೇ, ಸರ್, ನಾನು ಇಂಥವ್ರನ್ನ ನಂಬಿ ಕೆಟ್ಟೋದೆ. ನಾನು ನಂಬಿಕೆ ಇಟ್ಟಿದ್ದೆ ಅವ್ರ ಮೇಲೆ, ನನಗೆ ನಂಬಿಕೆ ದ್ರೋಹ ಆಗೋಗ್ಬಿಟ್ಟಿದೆ, ನನಗೆ ಎಷ್ಟೋ ಲಾಸ್ ಆಗೋಗಿದೆ, ನಷ್ಟ ಆಗೋಗಿದೆ. ಮನುಷ್ಯ ನಂಬದೆ ಹೇಗೆ ಸರ್ ಇರೋದು? ಜೀವನ ಮಾಡೋದು ಹೇಗೆ ಸರ್? ನಂಬಿಕೆ ತುಂಬ ಮುಖ್ಯ ಅಲ್ವಾ? ನಮ್ಮ ನಂಬಿಕೆಗೆ ದ್ರೋಹ ಆಗೋಯ್ತಲ್ಲ ಅಂತ ಹೇಳಿ ಸಾಕಷ್ಟು ಜನ ಈ ರೀತಿಯಾಗಿ ಹೇಳ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ. ಸೊ ಈ ಒಂದು ನಂಬಿಕೆ ಅನ್ನೋದು ಇದೆಯಲ್ಲ, ಇದು ಮನುಷ್ಯನನ್ನು ಉನ್ನತ ಮಟ್ಟಕ್ಕೂ ಏರಿಸುತ್ತೆ, ಕೆಲವೊಮ್ಮೆ ಅದೋ ಪತನ ಅಂದರೆ ಅಂಧಃಪತನ ಕೆಳಗಡೆ ಹಾಕಿ ಬಿಟ್ಬಿಡುತ್ತೆ. ಆದ್ದರಿಂದ ಈ ನಂಬಿಕೆ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ, ಇಲ್ಲ ಅಂತಲ್ಲ. ಆದರೆ ಅದು ಅಂಧ ನಂಬಿಕೆ ಆಗಬಾರದು, ಕುರುಡು ನಂಬಿಕೆ ಆಗಬಾರದು. ವ್ಯವಹಾರದಲ್ಲಿ ವ್ಯವಹರಿಸುವವರು ನಂಬಿಕೆಯನ್ನು ತರಲೇಬಾರದು. ಇದು ಒಬ್ಬ ವಕೀಲರಾಗಿ ನೂರಾರು ಮೊಕದ್ದಮೆಗಳನ್ನು ನಡೆಸಿದ ಅನುಭವವನ್ನು ಇಟ್ಟುಕೊಂಡು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಂಬಿಕೆ ಅನ್ನೋದನ್ನು ಕೆಲವು ಸೀಮಿತ ಒಂದು ಪರಿಮಿತಿಯಲ್ಲಿ ಮಾತ್ರ ಇಟ್ಟುಕೊಂಡ್ರೆ ಒಳ್ಳೆಯದು. ಊಟ ಮಾಡು, ಪಾರ್ಟಿ ಮಾಡು, ಕಳಿಸ್ಕೊಡು, ಇಷ್ಟರಲ್ಲಿ ನಂಬಿಕೆ ಇರಲಿ. ಅವ್ರ ಕಷ್ಟಕ್ಕೆ ನೀವಾಗಬೇಕು, ನಿಮ್ಮ ಕಷ್ಟಕ್ಕೆ ಅವರಾಗಬೇಕು. ಇದೆಲ್ಲ ಒಂದು ಮಾನವೀಯ ಒಂದು ಮೌಲ್ಯಗಳು ಅನ್ನೋದು ಸತ್ಯ ಮತ್ತು ನಿಜ. ಆದರೆ ಈ ವ್ಯವಹಾರಕ್ಕೆ ಬಂದಾಗ, ಬಿಸ್ನೆಸ್ ಅಂತ ನಾವೇನು ಕರಿತೀವಿ ಅದಕ್ಕೆ ಬಂದಾಗ, ಎಸ್ಪೆಷಲಿ ಈ ಒಂದು ಹಣದ ವಿಚಾರಕ್ಕೆ ಬಂದಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮತ್ತು ಅಲ್ಲಿ ಕುರುಡು ನಂಬಿಕೆಯನ್ನು ತರಲೇಬಾರದು. ಅಲ್ಲಿ ನಾವು ನಂಬಿಕೆಯನ್ನು ತಂದರೆ ವ್ಯವಹಾರ ಕೆಡುತ್ತೆ, ಸಂಬಂಧ ಕೆಡುತ್ತೆ, ಮತ್ತು ನಿಮ್ಮ ಒಂದು ಕುರುಡು ನಂಬಿಕೆಯ ತೀರ್ಮಾನದಿಂದ ಇಡೀ ನಿಮ್ಮ ಕುಟುಂಬ ನಾಳೆ ನರಳುವಂತಾಗುತ್ತೆ, ಸಫರ್ ಆಗುತ್ತೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ನಂಬಿಕೆಯನ್ನು ಇಟ್ಟುಕೊಂಡು ವ್ಯವಹಾರ ಮಾಡುವುದು ಬಹಳ ತಪ್ಪು ಮತ್ತು ಅಕ್ಷಮ್ಯ ಅಪರಾಧ. ಇದನ್ನು ಮಾಡದೆ ನೀವು ಈ ಒಂದು ವ್ಯವಹಾರ ಮಾಡುವಾಗ ಕರಾರಿನ ಕಾನೂನು ಅಂದರೆ ಏನು? ಕಾಂಟ್ರಾಕ್ಟ್ ಆಫ್ ಲಾ. ಈ ಕಾಂಟ್ರಾಕ್ಟ್ ಅಂತ ನಾವು ಕೇಳಿರ್ತೇವೆ, ಅಂದರೆ ಒಡಂಬಡಿಕೆ, ಕರಾರು, ಒಪ್ಪಂದ ಅಂತ ಹೇಳಿಲ್ಲೇ ನಾವು ಕರೀಬಹುದಾಗಿದೆ. ಈ ಒಂದು ಕರಾರನ್ನು ನಾವು ಮಾಡಿಕೊಂಡು ಬಿಟ್ಟರೆ ಒಂದು ಅಗ್ರಿಮೆಂಟು. ಈಗ ಉದಾಹರಣೆಗೆ ಒಂದು ಪ್ರಾಪರ್ಟಿಯನ್ನು ತೊಗೊಳ್ಬೇಕಾದಾಗ ನಾವು ಅಗ್ರಿಮೆಂಟ್ ಅಂತ ಮಾಡಿಸ್ಕೊಳ್ತೇವೆ, ಸೇಲ್ ಡೀಡ್ ಅಂತ ಮಾಡಿಸ್ಕೊಳ್ತೇವೆ. ಆಗೇನಾಗುತ್ತೆ? ಅಥರೈಸ್ ಆಗುತ್ತೆ, ಅಧಿಕೃತ ಆಗುತ್ತೆ ಅಲ್ವಾ? ಎಷ್ಟೋ ಬಾರಿ ನಾನು ನೋಡಿದ್ದೇನೆ, ಸುಮಾರು ಒಂದು 20 ವರ್ಷ, 25, 30 ವರ್ಷಗಳ ಹಿಂದೆ ಎಲ್ಲ ಬರೀ ಖಾಲಿ ಪೇಪರಲ್ಲಿ ಕರಾರು ಪತ್ರ ಅಂತ ಹೇಳಿ ನನಗೆ ಬರೆದು ಕೊಟ್ಟಿದ್ದಾರೆ ಸರ್, ಕರಾರು ಒಪ್ಪಂದ ಪತ್ರ ಅಂತ ಬರೆದು ಕೊಟ್ಟಿದ್ದಾರೆ ಸರ್. ಈಗ ನೋಡಿದ್ರೆ ಬರ್ಕೊಟ್ಟವ್ರು ತೀರೋಗಿದ್ದಾರೆ. ಇಷ್ಟು ವರ್ಷದಿಂದ ನಾವು ಸ್ವಾಧೀನದಲ್ಲಿದ್ದೀವಿ. ಈಗ ನೋಡ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದು ಗಲಾಟೆ ಮಾಡ್ತಾವ್ರೆ.
ಇದು ನಮ್ಮ ತಾತನ ಹೆಸರಲ್ಲಿದೆ, ಇದು ಜಾಗ ನಮ್ಮದು, ನೀವು ಜಾಗ ಖಾಲಿ ಮಾಡಿ ಅಂತ. ನೋಡಿ ಎಷ್ಟು ತಪ್ಪಾಗುತ್ತೆ. ನಂಬಿಕೆ ಮತ್ತು ಕರಾರು ಮಾಡಿಕೊಂಡ್ರೂ ಕೂಡ ಕರಾರು ಮಾಡುವಲ್ಲಿ ವಹಿಸಬೇಕಾದಂತಹ ಕಾನೂನಾತ್ಮಕ ಒಂದು ಚಿಂತನೆಗಳು ಹಾಗೂ ಒಂದು ಅಂಶಗಳನ್ನು ನೀವು ಪರಿಗಣಿಸದೇ ಹೋದರೆ, ಕರಾರು ಗೊತ್ತಿರುವಂತಹ ಕಾಂಟ್ರಾಕ್ಟ್ ಲಾನಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ವಕೀಲರಿಂದ ನೀವು ಸಲಹೆಗಳನ್ನು ಪಡೆಯದೆ ಮಾಡಿದಂತಹ ಕರಾರಿನಿಂದ ನೀವೆಲ್ಲರೂ ಕೂಡ ಕಷ್ಟ ಅನುಭವಿಸುವಂತಾಗೋಗ್ಬಿಡುತ್ತೆ. ಇದರಿಂದ ಇಡೀ ಕುಟುಂಬನೇ ಬೀದಿಗೆ ಬರುವಂತಹ ಪ್ರಸಂಗಗಳನ್ನು ಕೂಡ ನಾನು ನೋಡಿದ್ದೇನೆ. ಆದ್ದರಿಂದ ಇವತ್ತು ಈ ಒಂದು ಸಾರ್ವಜನಿಕರ ಒಳಿತಿಗಾಗಿ ಈ ಕರಾರಿನ ಬಗ್ಗೆ ಹೇಳಬೇಕು, ಅದರ ಅಂಶಗಳ ಬಗ್ಗೆ ಹೇಳಬೇಕು ಅಂತ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಕರಾರು ಅಂದರೆ ಏನು? ಕರಾರು ಅಂತ ಹೇಳಿದ್ರೆ ಒಂದು ಯಾವುದೇ ಒಂದು ಯಶಸ್ಸನ್ನು ನೀವು ಪಡಿಬೇಕು ಅಂತ ಹೇಳಿದ್ರೆ ಎರಡು ವ್ಯಕ್ತಿಗಳ ನಡುವೆ ಅಥವಾ ಕಂಪನಿಗಳ ನಡುವೆ ನಡೆಯುವಂತಹ ಒಂದು ಒಪ್ಪಂದ ಕಾಂಟ್ರಾಕ್ಟ್ ಅಂತೇಳಿ ನಾವು ಕರಿತೇವೆ, ಅಥವಾ ಅಗ್ರಿಮೆಂಟ್, ಕರಾರು ಅಂಥೇಳಿ ಎಲ್ಲ ನಾವು ಕರಿಬಹುದು. ಒಪ್ಪಂದವಾಗಿದೆ. ಈ ಒಂದು ಕರಾರು ಸೂಕ್ತ ರೀತಿಯಲ್ಲಿ ಕಾನೂನಿನ ಅಂಶಗಳನ್ನು ಒಳಗೊಂಡಿದ್ದೇ ಆದರೆ ನಿಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ನುರಿತ ವಕೀಲರು ಬೇಕಾದಂತಹ ಕಾನೂನಿನ ಅಂಶಗಳನ್ನು ನಿಮ್ಮನ್ನು ರಕ್ಷಿಸುವಲ್ಲಿ ಅವರು ಪರಿಣಿತರಾಗಿ ಅದಕ್ಕೆ ಬೇಕಾದಂತಹ ಗ್ರೌಂಡ್ಗಳನ್ನು, ಪಾಯಿಂಟ್ಗಳನ್ನು ಹಾಕಿ ಕಾಂಟ್ರಾಕ್ಟನ್ನು ಮಾಡಿಕೊಡ್ತಾರೆ. ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ಕಂಪನಿ ಕೂಡ ಸಕ್ಸಸ್ ಆಗುತ್ತೆ, ನಿಮ್ಮ ವ್ಯವಹಾರಗಳು ಕೂಡ ಸುಗಮವಾಗುತ್ತೆ. ಈ ಒಂದು ಸಣ್ಣ ಕಂಪನಿಗಳು, ಸಣ್ಣ ಪುಟ್ಟ ಕಂಪನಿಗಳಾಗಿರ್ಬೋದು, ಸ್ಟಾರ್ಟಪ್ ಕಂಪನೀಸ್ ಅಂತ ನಾವೇನು ಕರಿತೇವೆ, ಈ ಕಂಪನಿಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಯಶಸ್ಸನ್ನು ಪಡೆದಂತಹ ದೊಡ್ಡ ಕಂಪನಿಗಳೇ ಆಗಿರಬಹುದು, IT ಕಂಪನಿಗಳು ಅಥವಾ ಇನ್ನಿತರ ಯಾವುದೇ ಒಂದು ಕಂಪನಿಗಳೇ ಆಗಿರಬಹುದು, ಯಶಸ್ಸನ್ನು ಕಂಡಿದೆ ಅಂತ ಹೇಳಿದರೆ ಅದರ ಹಿಂದೆ ಒಂದು ನುರಿತವಾದಂತಹ ವಕೀಲರು ಮಾಡಿಕೊಟ್ಟಂತಹ ಒಂದು ಕಾಂಟ್ರಾಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಕಾಂಟ್ರಾಕ್ಟ್ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಪಸ್ ಆಫ್ ಪೇಪರ್. ಅದು ಕೇವಲ ಒಂದು ಪೇಪರಿನ, ಕಾಗದದ ಒಂದು ಮೂಟೆ ಅಲ್ಲ. ಅದು ಒಂದು ಮನುಷ್ಯನ ಹೃದಯ ಹೇಗೋ, ಹೃದಯ ಭಾಗ ಹೇಗೋ ಹಾಗೆ ಇಡೀ ಒಂದು ವ್ಯಕ್ತಿಯ, ಒಂದು ಕಂಪನಿಯ ಯಶಸ್ಸಿಗೆ ಬಹಳ ಅತಿ ಮುಖ್ಯವಾದಂತಹ ಒಂದು ಪತ್ರ ಆಗಿರುತ್ತೆ. ಅದು ಹೃದಯದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ಕಾಂಟ್ರಾಕ್ಟ್ ಅನ್ನೋದು ಬಹಳ ಪ್ರಮುಖವಾದದ್ದು. ಈ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ, ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದರೆ ಕಾಂಟ್ರಾಕ್ಟು ಅತ್ಯವಶ್ಯಕ. ಈ ಒಂದು ಕಾಂಟ್ರಾಕ್ಟ್ ಇದ್ರೇ ಯಶಸ್ಸು ಕಾಣೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ವಿಫಲರಾಗ್ತೀರಾ ಎಂಬುವಂತಹ ಎಚ್ಚರಿಕೆಯನ್ನು ಕೂಡ ನಾನು ಇಲ್ಲಿ ಸಾರ್ವಜನಿಕರ ಒಳಿತಿಗಾಗಿ ತಿಳಿಸ್ತಾ ಇದ್ದೇನೆ. ಇನ್ನು ಈ ಒಂದು ಕಾಂಟ್ರಾಕ್ಟ್ ಅನ್ನೋದು ಒಂದು ಡ್ರೀಮ್ ಈಸ್ ಅ ಡ್ರೈವಿಂಗ್ ಫೋರ್ಸ್ ಅಂದಂಗೆ, ಮತ್ತು ಒಂದು ವೆಹಿಕಲ್ಗೆ ಡೀಸೆಲ್ ಇದ್ದಂಗೆ, ಪೆಟ್ರೋಲ್ ಇದ್ದ ಹಾಗೆ, ಅದಿಲ್ಲದೆ ಹೋದರೆ ಕಂಪ್ನಿ ನಡೆಯೋದಿಲ್ಲ. ಆದ್ದರಿಂದ ಇಂತಹ ಕಾಂಟ್ರಾಕ್ಟ್ಗಳ ಬಗ್ಗೆ ಏನು ತಾತ್ಸಾರ ಬೇಡ, ನೆಗ್ಲೆಕ್ಟ್ ಬೇಡ, ನಿರ್ಲಕ್ಷ್ಯತನ ಬೇಡ. ಅಯ್ಯೋ ನನಗೆ ಗೊತ್ತಿದೆ ಬಿಡ್ರಿ, 30 ವರ್ಷದಿಂದ ಪರಿಚಯ, 50 ವರ್ಷದಿಂದ ಪರಿಚಯ, ನಮಗೆ ಅವರೇನು ಮೋಸ ಮಾಡೋದಿಲ್ಲ, ಅವ್ರ ಮೇಲೆ ನಮ್ಮ ನಂಬಿಕೆ ಇದೆ ಅಂತ ಹೇಳಿಬಿಟ್ಟು ವ್ಯವಹಾರ ಮಾಡೋದು ದೊಡ್ಡತನ ಅಲ್ಲ. ವ್ಯಕ್ತಿ ಈಗಿರ್ಬೋದು, ನಾಳೆ ಇರ್ತಾರಲ್ಲೋ ಗೊತ್ತಿಲ್ಲ, ನೆಕ್ಸ್ಟ್ ಮೂಮೆಂಟ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನಿಮ್ಮಿಬ್ಬರ ನಡುವೆ ಸಂಬಂಧ ಚೆನ್ನಾಗಿರ್ಬೋದು, ಆದರೆ ನೀವು ಯಾರು, ನಿಮ್ಮ ಸಂಬಂಧ ಏನು ಅಂತ ಕುಟುಂಬದವ್ರಿಗೆ ಗೊತ್ತಿರಬೇಕಲ್ಲ, ಕಂಪನಿಯ ಇತರ ಸದಸ್ಯರುಗಳಿಗೆ ಗೊತ್ತಿರಬೇಕಲ್ಲ. ಆದ್ದರಿಂದ ನೀವು ಪೇಪರ್ಗಳ ಮುಖಾಂತರ, ದಾಖಲೆಗಳ ಮುಖಾಂತರ ನೀವು ನೋಂದಣಿಯನ್ನು ಮಾಡಿಸಿ ಕಾಂಟ್ರಾಕ್ಟನ್ನು ಮಾಡಿಕೊಂಡು ಇಟ್ಟುಬಿಟ್ರೆ, ನೀವಿರಲಿ ಬಿಡಲಿ ನಿಮ್ಮ ನಡುವೆ ಆಗಿರ್ತಕ್ಕಂತಹ ಒಪ್ಪಂದ ಏನು ಅನ್ನೋದನ್ನು ಈ ಒಂದು ಕಾಂಟ್ರಾಕ್ಟು ಸ್ಪಷ್ಟವಾಗಿ ಹೇಳುತ್ತೆ. ಆದ್ದರಿಂದ ವಾಟ್ ಡಾಕ್ಯುಮೆಂಟ್ ಸ್ಪೀಕ್ಸ್ ಅಲ್ಟಿಮೇಟ್ಲಿ ಅನ್ನೋದನ್ನೇ ಕೋರ್ಟು ಕೂಡ ನೋಡುತ್ತೆ. ಆದ್ದರಿಂದ ನೀವು ಹೇಳಿ ಸಂಬಂಧದಲ್ಲಿ ನಂಬಿಕೆ ಇರಲಿ, ಆದರೆ ವ್ಯವಹಾರದಲ್ಲಿ ನಂಬಿಕೆ ಬೇಡ. ನಂಬೋಣ ಪರಸ್ಪರ, ನಮ್ಮ ಒಡನಾಟಿಗಳಾಗಿ ನಾವಿಟ್ಕೊಂಡು ನಾವೇನು ಮಾತಾಡ್ಕೊಂಡಿದ್ದೀವಿ ಅನ್ನೋದನ್ನು ಪೇಪರಲ್ಲಿ ಮಾಡಿಟ್ಬಿಡೋಣ. ಇದರಿಂದ ಇಬ್ಬರಿಗೂ ಕೂಡ ಅನುಕೂಲ. ಇಲ್ಲಿ ನಂಬಿಕೆಯ ಪ್ರಶ್ನೆಯೇ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬರು ಪರಸ್ಪರರನ್ನು ನಂಬಿರೋದ್ರಿಂದನೇ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇರೋದು. ಆದ್ದರಿಂದ ಡಾಕ್ಯುಮೆಂಟ್ ಮಾಡೋದ್ರಿಂದ, ಕರೆಕ್ಟಾಗಿ ಇದ್ದು ಬಿಡೋದ್ರಿಂದ, ಸ್ಪಷ್ಟವಾಗಿ ಇರೋದ್ರಿಂದ ನಮ್ಮ ನಿಲುವುಗಳು ಏನು, ನಮ್ಮ ಬೇಕು ಬೇಡಗಳು ಏನು, ನಮ್ಮ ಜವಾಬ್ದಾರಿಗಳು ಏನು, ನಮ್ಮ ಹಕ್ಕುಗಳು ಏನು, ನಮ್ಮ ಹೊಣೆಗಾರಿಕೆಗಳು ಏನು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಇದ್ದಾಗ ಯಾವುದೇ ತರಹದ ಡಿಸ್ಪ್ಯೂಟ್ಗಳು ಬರುವುದಿಲ್ಲ. ಡಿಸ್ಪ್ಯೂಟ್ ಅಂದ್ರೇನು? ಭಿನ್ನಾಭಿಪ್ರಾಯಗಳು ಬರುವುದಿಲ್ಲ.
ಆದ್ದರಿಂದ ಈ ಒಂದು ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು ಅಂತಾದರೆ ಕಾಂಟ್ರಾಕ್ಟ್ಗಳನ್ನು ನಾವು ಲಿಖಿತ ರೂಪದಲ್ಲಿ ಸ್ಪಷ್ಟವಾಗಿ ನುರಿತ ವಕೀಲರಿಂದ ಮಾಡಿಸಿಕೊಂಡು ನಿಮ್ಮ ಬಿಸ್ನೆಸ್ಸಿಗೆ ತಕ್ಕಂಗೆ ಮಾಡಿಕೊಂಡು ನೀವು ಮೂವ್ ಮಾಡಿದ್ರೆ ಖಂಡಿತವಾಗ್ಲೂ ಕಾಂಟ್ರಾಕ್ಟು ಸಕ್ಸಸ್ ಆಗುತ್ತೆ. ನಿಮ್ಮನ್ನು ಕೂಡ ಸಕ್ಸಸ್ಸಿನ ಕಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಬಹಳ ಮುಖ್ಯವಾದಂತಹ ಪರಿಕರ ಆಗುತ್ತೆ, ಇನ್ಸ್ಟ್ರೂಮೆಂಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಈ ಒಂದು ಕಾಂಟ್ರಾಕ್ಟ್ ಮಾಡುವುದರಿಂದ ಏನೇನು ಪ್ರಯೋಜನಗಳಾಗುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡ್ಬಿಡಿ. ಇಟ್ ಪ್ರೊವೈಡ್ಸ್ ಕ್ಲಾರಿಟಿ ಆ್ಯಂಡ್ ಸರ್ಟೆನಿಟಿ. ಅಂದ್ರೇನು? ಸ್ಪಷ್ಟತೆ ಇರುತ್ತೆ. ನೀವು ಹಂಗೆ ಹೇಳಿದ್ರಿ, ನಾವು ಹಿಂಗೆ ಹೇಳಿದ್ದೋ, ಅಲ್ಲ ನಾನು ಅದನ್ನು ಒಪ್ಕೊಂಡಿದ್ದೆ, ಇದನ್ನು ಒಪ್ಕೊಂಡಿರಲಿಲ್ಲ, ನಾನು ಹಿಂಗಲ್ಲ ಹೇಳಿದ್ದು, ನಾನು ಹಂಗೆ ಹೇಳಿದ್ದು, ಈ ರೀತಿಯಾದದ್ದ ಮಾತುಗಳು ಬಂದ್ಬಿಡುತ್ತೆ. ಮನುಷ್ಯನ ಸಂಬಂಧ ಎಲ್ಲಿವರೆಗೂ ಚೆನ್ನಾಗಿ ನಡೀತಾ ಇರುತ್ತೋ ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ಇರುತ್ತೆ. ಆದರೆ ಯಾವಾಗ ಒಂದು ನಷ್ಟ ಅನ್ನೋದು ಬಂದ್ಬಿಡುತ್ತೋ, ಒಂದು ಸಮಸ್ಯೆ ಅನ್ನೋದು ಉದ್ಭವ ಆಗುತ್ತೋ, ಆಗ ಮನುಷ್ಯನಿಗೆ ಮೋಸ ಮಾಡುವ ಉದ್ದೇಶ ಇಲ್ಲದೇ ಇದ್ದರೂ ಕೂಡ ಸಮಯ ಸಂದರ್ಭ ಪರಿಸ್ಥಿತಿಗಳು ಅವನಿಂದ ತಪ್ಪನ್ನು ಸುಳ್ಳನ್ನು ಹೇಳುವಂತೆ ಮಾಡಿಬಿಡುತ್ತದೆ. ಆದ್ದರಿಂದ ಈ ಒಂದು ಅಸ್ಪಷ್ಟತೆಗಳು ಬೇಡ. ಆದ್ದರಿಂದ ಈ ಒಂದು ಕಾಂಟ್ರಾಕ್ಟ್ ಇದ್ದುಬಿಟ್ರೆ ಸ್ಪಷ್ಟವಾಗಿರುತ್ತೆ. ನೀವು ಏನನ್ನು ಹೇಳಿದ್ದೀರಾ, ನಿಮ್ಮ ಹಕ್ಕುಗಳೇನು, ನಿಮ್ಮ ಬಾಧ್ಯತೆಗಳು ಏನು, ಜವಾಬ್ದಾರಿಗಳು ಏನು ಎಂಬುದನ್ನು ಈ ಒಂದು ಕಾಂಟ್ರಾಕ್ಟು ಸ್ಪಷ್ಟವಾಗಿ ನಿಮಗೆ ಹೇಳುತ್ತೆ. ಅದು ಖಚಿತವಾಗಿ ಇರುತ್ತದೆ. ಸರ್ಟೆನಿಟಿ ಅಂದ್ರೇನು? ಖಚಿತವಾಗಿ ಇರುತ್ತದೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದೇನು ಅನುಕೂಲ ಅಂತ ಹೇಳಿದ್ರೆ, ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆ್ಯಂಡ್ ಮ್ಯಾನೇಜ್ ರಿಸ್ಕ್ ಅಂತ ಹೇಳಿದ್ರೆ, ಯಾವುದೇ ಒಂದು ಇದು ಮುಂದೆ ಭವಿಷ್ಯದಲ್ಲಿ ಏನೋ ಅನಾಹುತಗಳು ಆಗದೇ ಇರೋ ತರಹದಲ್ಲಿ ಅಥವಾ ಲಿಟಿಗೇಷನ್ ಪ್ರಾಬ್ಲಮ್ಗಳು, ವ್ಯಾಜ್ಯಗಳು ಬರದೇ ಇರೋ ಥರದಲ್ಲಿ ಆದಷ್ಟು ಕಡಿಮೆ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ. ಮತ್ತು ಇದರಲ್ಲಿ ಯಾರ ಹೊಣೆಗಾರಿಕೆ ಎಷ್ಟಿದೆ, ಇಂಡೆಮ್ನಿಟಿ, ಲಯಬಿಲಿಟಿ. ಇಂಡೆಮ್ನಿಟಿ ಅಂದ್ರೇನು? ನಷ್ಟ ಭರ್ತಿ ಏನಿದೆ, ಲಯಬಿಲಿಟಿ ಅಂದ್ರೇನು? ಹೊಣೆಗಾರಿಕೆ ಏನಿದೆ ಅನ್ನೋದನ್ನು ಕೂಡ. ಮತ್ತು ಫೋರ್ಸ್ ಮೇಜರ್ ಈವೆಂಟ್ಸ್ ಅಂದ್ರೇನು? ಅನಿವಾರ್ಯವಾಗಿ ನಾವು ವಿಧಿಸಬಹುದಾದಂತಹ ಒಂದು ವಿಧಿಗಳು ಅಂದರೆ ನಿಯಮಗಳು, ಅದು ಏನನ್ನು ಹಾಕಬೇಕು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಇದ್ದುಬಿಟ್ರೆ ಯಾರಿಗೂ ನಾಳೆ ಸಮಸ್ಯೆ ಅನ್ನೋದು ಇರೋದಿಲ್ಲ. ಇದು ಎರಡು ಪಕ್ಷಗಾರರ ಒಳಿತಿಗಾಗಿ ಕಾಂಟ್ರಾಕ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ಇಟ್ ಎನ್ಶ್ಯೂರ್ಸ್ ಲೀಗಲ್ ಬೈಂಡಿಂಗ್ ಅಂದ್ರೇನು? ಇದು ಕಾನೂನಾತ್ಮಕವಾಗಿ ನೀವು ಇಬ್ಬರೂ ಕೂಡ ಬದ್ಧರಾಗಿರ್ತೀರಾ. ನಿಮ್ಮ ಮಾತುಗಳಿಗೆ ನೀವು ಬದ್ಧರಾಗಿರ್ತೀರಾ. ನೀವು ಅದನ್ನು ನಡೆಸಿಕೊಡಲೇಬೇಕಾಗುತ್ತದೆ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ನೀವು ಏನು ನಿರ್ದಿಷ್ಟಪಡಿಸಿದಿರೋ, ನಿಮ್ಮ ಜವಾಬ್ದಾರಿಗಳು, ಕರ್ತವ್ಯಗಳು ಏನಿದೆಯೋ ಅದನ್ನು ನೀವು ಮಾಡಲೇಬೇಕಾಗುತ್ತದೆ. ಇದಕ್ಕೆ ಈ ಒಂದು ಕಾಂಟ್ರಾಕ್ಟು ನಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇಂತಹ ಸಂದರ್ಭಗಳಲ್ಲಿ ನಾವು ನುರಿತ ವಕೀಲರ ಸಹಾಯವನ್ನು ಪಡೆದಾಗ ಯಾವ ರೀತಿಯಲ್ಲಿ ಒಂದು ಸಂದರ್ಭಗಳು ಬಂದಾಗ ಅದನ್ನು ಯಾವ ರೀತಿ ರೆಕ್ಟಿಫಿಕೇಷನ್, ತಿದ್ದುಪಡಿಯನ್ನು ಮಾಡ್ಕೋಬಹುದು, ಅಥವಾ ಡ್ಯಾಮೇಜಸ್ಗಳು, ತೊಂದರೆಗಳಾದಾಗ ಯಾವ ರೀತಿಯಾಗಿ ಸರಿಪಡಿಸಿಕೊಳ್ಳಬಹುದು. ಮತ್ತು ಕೋರ್ಟಿಗೆ ಹೋದಾಗ ಅದು ಆರ್ಬಿಟ್ರಲ್ ಪ್ರೊಸೀಡಿಂಗ್ಸ್ ಅಂತ ನಾವೇನು ಕರಿತೀವಿ, ಆ ಒಂದು ರಾಜಿ ಸಂಧಾನ ವೇದಿಕೆಗಳಲ್ಲಿ ಯಾವ ರೀತಿಯಾಗಿ ಇದನ್ನು ಬಗೆಹರಿಸಿಕೊಳ್ಳಬಹುದು ಎಂಬುವಂತಹ ವಿಚಾರಗಳನ್ನು ಕೂಡ ನಾವು ಕಾಂಟ್ರಾಕ್ಟಲ್ಲಿ ಹಾಕಿಬಿಟ್ರೆ ಏನೋ ಲೆಂದಿ ಲೀಗಲ್ ಪ್ರಾಸೆಸ್ ಅಂದರೆ ತುಂಬ ಸಮಯಗಳು ಹಿಡಿಯದೆ ಅತ್ಯಂತ ಕಡಿಮೆ ಸಮಯದಲ್ಲಿ ಆ ಒಂದು ಡಿಸ್ಪ್ಯೂಟ್ಗಳು ಕೂಡ ಸಾಲ್ವ್ ಆಗುತ್ತೆ. ಮತ್ತು ಲೀಗಲ್ ಬೈಂಡಿಂಗ್ ಇರೋದ್ರಿಂದ ಯಾರೂ ತಮ್ಮ ಜವಾಬ್ದಾರಿಯಿಂದ ಅವರು ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಈ ರೀತಿಯಾಗಿ ಸ್ಪಷ್ಟತೆ ಇದ್ದಾಗ ಇಟ್ ಹೆಲ್ಪ್ಸ್ ಎಂಪವರ್ ಪ್ರೊಫೆಷನಲ್ ರಿಲೇಷನ್ಶಿಪ್. ಅಂದರೆ ಇಬ್ಬರು ಪಕ್ಷಗಾರರ ನಡುವೆ ಈ ಒಂದು ಸ್ಪಷ್ಟತೆ ಇದ್ದಾಗ ಅವರ ಸಂಬಂಧ ಇನ್ನೂ ಕೂಡ ಹೆಚ್ಚಾಗುತ್ತೆ ಹೊರತು, ನಂಬಿಕೆ ಹೆಚ್ಚಾಗುತ್ತೆ ಹೊರತು ಯಾವುದೇ ರೀತಿಯಲ್ಲಿ ಕಡಿಮೆ ಆಗೋದಿಲ್ಲ. ಆದ್ದರಿಂದ ಈ ಒಂದು ನಂಬಿಕೆ, ಈ ಒಂದು ಏನು ಒಬ್ಬರಿಗೊಬ್ಬರು ಪರಸ್ಪರವಾಗಿರ್ತಕ್ಕಂಥ ವಿಶ್ವಾಸಗಳು, ಈ ಒಂದು ಕೃತಜ್ಞತೆ, ಈ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು, ಪರಸ್ಪರ ಗೌರವಗಳು, ಇದೆಲ್ಲವೂ ಕೂಡ ತುಂಬ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಮತ್ತು ಸಕ್ಸಸ್ಗೂ ಕೂಡ, ಯಶಸ್ಸಿಗೂ ಕೂಡ ಇದು ಕಾರಣ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಇನ್ನೇನು ಪ್ರಯೋಜನ ಆಗುತ್ತೆ ಒಳ್ಳೆ ಕಾಂಟ್ರಾಕ್ಟ್ ಇದ್ದರೆ? ಇಟ್ ರೆಡ್ಯೂಸ್ ದ ಲಿಟಿಗೇಷನ್ ಕಾಸ್ಟ್. ಅಂದ್ರೇನು? ಈಗ ಲಿಟಿಗೇಷನ್ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ. ಒಂದು ಕೋರ್ಟ್ಗಳಿಗೆ ಹೋದರೆ ವರ್ಷಗಟ್ಟಲೆ ಹೋಗಬೇಕು. ಆದ್ದರಿಂದ ಕೆಲವೊಮ್ಮೆ ಈ ಆರ್ಬಿಟ್ರೇಷನ್ನು ಈ ರೀತಿಯಾಗಿ ನಾವು ಕ್ಲಾಸ್ಗಳನ್ನ ಹಾಕಿದಾಗ ನಾವು ಕ್ಲಿಯರಾಗಿ ಅಲ್ಲಿ ಕೂತು ಮಾತಾಡಿಕೊಂಡು ಬಗೆಹರಿಸ್ಕೊಂಡ್ಬಿಡ್ಬೋದು. ಕೋರ್ಟ್ಗಳಿಗೆ ಹೋಗ್ತೇನೆ ತುಂಬ ವರ್ಷಗಟ್ಟಲೆ ಹೋಗದೆ ಬಗೆಹರಿಸಿಕೊಳ್ಳಬಹುದು. ಮತ್ತು ಲೀಗಲ್ ಡಿಸ್ಪ್ಯೂಟ್ಗಳೇ ಅವಾಯ್ಡ್ ಆಗುತ್ತೆ ಅಂದಾಗ ಲೀಗಲ್ ಎಕ್ಸ್ಪೆನ್ಸಸ್ಗಳು ಕಡಿಮೆ ಆಗ್ತವೆ, ಖರ್ಚುಗಳು ಕಡಿಮೆ ಆಗುತ್ತೆ, ಟೆನ್ಷನ್ಗಳು ಕಡಿಮೆ ಆಗುತ್ತೆ. ಇದೆಲ್ಲವೂ ಇದ್ದಾಗ ಏನಾಗುತ್ತೆ, ಈ ಒಂದು ಬಿಸ್ನೆಸ್ಸು ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ.
ಎನೇಬಲ್ ದ ಬಿಸ್ನೆಸ್ ಗ್ರೋತ್. ನೆಕ್ಸ್ಟ್ ಅಡ್ವಾಂಟೇಜ್ ಏನಂತ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಈ ಕಾಂಟ್ರಾಕ್ಟ್ಸು ಇಂದ ಏನಾಗುತ್ತೆ ನೋಡಿ, ಉದಾಹರಣೆಗೆ ಈ ಜಾಯಿಂಟ್ ವೆಂಚರ್ಸ್ಗಳನ್ನ ಕೆಲವರು ಮಾಡ್ಕೊಳ್ತಾರೆ, ಇಂಟಲೆಕ್ಚುಯಲ್ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ, ಲೈಸೆನ್ಸ್ಗಳಿಗೆ ಸಂಬಂಧಪಟ್ಟಂತೆ, ಶೇರ್ ಹೋಲ್ಡರ್ಸ್ ಅಗ್ರಿಮೆಂಟ್ಗಳಿಗೆ ಸಂಬಂಧಪಟ್ಟಂತೆ, ಮತ್ತು ವೆಂಡರ್ಸ್ಗಳ ರಿಲೇಷನ್ಶಿಪ್ಗಳು ಏನಿರಬೇಕು, ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಇದ್ದುಬಿಟ್ರೆ ಇದು ಕಂಪನಿಯ ಯಶಸ್ಸಿನ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಆದ್ದರಿಂದ ಈ ಒಂದು ಕಾಂಟ್ರಾಕ್ಟ್ ಅನ್ನೋದು ಬಹಳ ಮುಖ್ಯ, ಅತಿ ಮುಖ್ಯ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ಕಾಂಟ್ರಾಕ್ಟನ್ನು ನೀವು ಸರಿಯಾಗಿ ಮಾಡಿಕೊಳ್ಳದೆ ಹೋದರೆ ಏನೋ ಒಂದು ಕಾಟಾಚಾರಕ್ಕೆ, ಅಯ್ಯೋ ಈ ಕಂಡೀಷನ್ ಹಾಕಿದ್ರೆ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೋ, ಇವ್ರು ಏನು ಅಂದ್ಕೊಂಡ್ಬಿಡ್ತಾರೋ, ಇದು ನಮ್ಮ ನಂಬಿಕೆಗೆ ಏನು ಪ್ರಶ್ನೆ ಬಂದ್ಬಿಡುತ್ತಾ, ವಿಶ್ವಾಸಕ್ಕೆ ಅಡಚಣೆ ಆಗುತ್ತಾ ಅನ್ನೋ ಥರ ಎಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ವ್ಯವಹಾರದಲ್ಲಿ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ಬಿಡಿ. ಏನೋ ಆರಂಭದಲ್ಲಿ ನೀವು ನಿಷ್ಠೂರ ಆದರೂ ಪರವಾಗಿಲ್ಲ, ಎಲ್ಲ ಕೊಟ್ಟು ಎಲ್ಲ ಮಾಡಿ ಕೊನೆಗೆ ನಿಷ್ಠೂರ ಆಗೋದು ತುಂಬ ತಪ್ಪು, ಅದು ದಡ್ಡತನ. ಆದ್ದರಿಂದ ಇರೋದು ಸ್ಪಷ್ಟವಾಗಿರಲಿ. ಪರಸ್ಪರ ಒಬ್ಬರನ್ನು ಒಬ್ಬರು ಗೌರವಿಸ್ತಾ ಈಕ್ವಲ್ ಆಗಿ ಇನ್ ದ ಇಂಟ್ರೆಸ್ಟ್ ಆಫ್ ಈಕ್ವಿಟಿ ಆ್ಯಂಡ್ ಜಸ್ಟಿಸ್ ಅಂತ ನಾವು ಕರಿತೀವಿ, ಇಬ್ಬರಿಗೂ ನ್ಯಾಯಯುತವಾಗಿ ಏನೋ ಸಮಾನ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುವಂತಹ ಕಂಡೀಷನ್ಗಳನ್ನು ನೀವು ಹಾಕ್ಕೊಂಡು ಹೋಗೋದು ಬಹಳ ಮುಖ್ಯ ಆಗುತ್ತೆ. ಇದೇನಾದರೂ ನೀವು ಕಾಂಟ್ರಾಕ್ಟನ್ನು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ಇಲ್ಲೇ ಈ ವಿಡಿಯೋದಲ್ಲೇ ಹೇಳ್ತೇನೆ. ಇದು ಬಹಳ ತುಂಬ ಸುವಿಸ್ತಾರವಾದಂತಹ ವಿಚಾರ, ಒಂದೇ ಎಪಿಸೋಡಲ್ಲಿ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇದನ್ನು 1, 2, 3 ಎಪಿಸೋಡಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳಲಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದರೆ ಬ್ರೀಚ್ ಆಫ್ ಅಗ್ರಿಮೆಂಟ್ ಆ್ಯಂಡ್ ಫಿನಾನ್ಷಿಯಲ್ ಲಾಸ್. ಅಂದರೆ ಏನು, ನಂಬಿಕೆ ದ್ರೋಹ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಮತ್ತು ಕಾಂಟ್ರಾಕ್ಟ್ ಅಗ್ರಿಮೆಂಟಲ್ಲಿ ಸರಿಯಾಗಿಲ್ಲದೆ ಇದ್ದಾಗ ಅದು ನಿಮಗೆ ನಷ್ಟವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾನು ಹೇಳ್ತೇನೆ. ಮತ್ತು ಲಾಸ್ ಆಫ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಆರ್ ಟ್ರೇಡ್ ಸೀಕ್ರೆಟ್ಸ್, ನಿಮ್ಮ ಕಂಪನಿಯ ಒಂದು ಸೀಕ್ರೆಟ್ಗಳೇನಿರುತ್ತೆ ಅದೆಲ್ಲವೂ ಕೂಡ ಏನೋ ಬೇರೆಯವರು ದುರುಪಯೋಗಪಡಿಸಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಆ ಬೌದ್ಧಿಕವಾದಂತಹ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ಏನು, ಬೌದ್ಧಿಕ ಸ್ವತ್ತು, ನೀವು ಸೃಷ್ಟಿ ಮಾಡಿದಂಥ, ಕ್ರಿಯೇಟ್ ಮಾಡಿದಂಥ, ಇನ್ನೋವೇಟಿವ್ ಮಾಡಿದಂತಹ ಒಂದು ಶ್ರಮ ಬೇರೆಯವರ ಪಾಲಾಗುತ್ತೆ. ಮತ್ತು ಅದು ಏನೋ ನಿಮಗೆ ಯಶಸ್ಸು ತಂದು ಕೊಡುವ ಬದಲು ನಿಮ್ಮೆಲ್ಲ ಐಡಿಯಾಗಳು ಹೊರಗಡೆ ಹೊರಟೋಗುತ್ತೆ, ಲೀಕ್ ಆಗಿಬಿಡುತ್ತೆ. ಆದ್ದರಿಂದ ಅದೇನೂ ಆಗದೇ ಇರೋ ಥರದಲ್ಲಿ ನೀವು ಎಲ್ಲವನ್ನೂ ಕೂಡ ಏನೋ ಸರಿದೂಗಿಸುವಂತಹ ಖಡಕ್ಕಾಗಿ ನೀವು ಕಾಂಟ್ರಾಕ್ಟ್ಗಳಲ್ಲಿ ಪಾಯಿಂಟ್ಗಳನ್ನು ಹಾಕಿ, ಗ್ರೌಂಡ್ಗಳನ್ನು ಹಾಕಿ ಮಾಡಿಕೊಂಡಾಗ ಇದು ನಿಮ್ಮ ಕಂಪನಿಯನ್ನು ಪ್ರೊಟೆಕ್ಷನ್ನು ಮಾಡುತ್ತೆ. ಇದನ್ನು ನೀವು ಮರಿಬಾರ್ದು. ಮತ್ತು ಪ್ರೊಟ್ರಾಕ್ಟೆಡ್ ಡಿಸ್ಪ್ಯೂಟ್ಸ್ ಆರ್ ಲಿಟಿಗೇಷನ್ಸ್, ಭಿನ್ನಾಭಿಪ್ರಾಯಗಳನ್ನು ಏನೋ ಇದು ಹುಟ್ಟಾಕುತ್ತೆ ನೀವು ಏನಾದರೂ ಸರಿಯಾದ ರೀತಿಯಲ್ಲಿ ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳದೆ ಹೋದರೆ. ಮತ್ತು ಆಲ್ಸೋ ಇಟ್ ಸ್ಪಾಯ್ಲ್ಸ್ ದ ಡ್ಯಾಮೇಜ್ ಟು ರೆಪ್ಯುಟೇಷನ್ ಆ್ಯಂಡ್ ರಿಲೇಷನ್ಶಿಪ್, ನಂಬಿಕೆಗಳು ಹೊರಟೋಗ್ತದೆ, ಸಂಬಂಧಕ್ಕೂ ಧಕ್ಕೆ ಉಂಟಾಗುತ್ತೆ, ಮತ್ತು ನಿಮ್ಮ ಕಂಪನಿಯ ಮತ್ತು ನಿಮ್ಮ ವ್ಯಕ್ತಿತ್ವದ ಘನತೆಗೆ ಚ್ಯುತಿ ತರುತ್ತೆ. ಆದ್ದರಿಂದ ಈ ಒಂದು ವೀಕ್ ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಳ್ಳಲೇಬೇಡಿ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಇನ್ನು 2ನೇ ಎಪಿಸೋಡಲ್ಲಿ ಮುಂದುವರಿದ ಭಾಗವಾಗಿ ಮಾತನಾಡ್ತೇನೆ. ಸೊ ಇವತ್ತಿನ ವಿಷಯ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.